ಎಲ್ರಿಗೂ ನಮಸ್ಕಾರ. ನಮ್ಮ ಜ್ಞಾನಸೂತ್ರಂ ಯೂಟ್ಯೂಬ್ ಚಾನೆಲ್ಗೆ ಮರಳಿ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಫೈನಾನ್ಷಿಯಲ್ ಮಾರ್ಕೆಟ್, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಹಾಗೆಯೇ ಫೈನಾನ್ಷಿಯಲ್ ರೆಗ್ಯುಲೇಟರ್ಸ್, ಹೀಗೆ ಹಲವಾರು ಕಾನ್ಸೆಪ್ಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಈ ವಿಡಿಯೋನ ಶುರು ಮಾಡೋಕ್ಕೆ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಸ್ನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇವತ್ತಿನ ಮೊದಲನೇ ಕಾನ್ಸೆಪ್ಟ್ ಫೈನಾನ್ಷಿಯಲ್ ಮಾರ್ಕೆಟ್ಸ್. Financial markets ಅಂದರೆ they are the platforms where financial instruments like shares, bonds, deposits, derivatives are issued and traded. ಫೈನಾನ್ಷಿಯಲ್ ಮಾರ್ಕೆಟ್ ಅಂತ ಅಂದರೆ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸನ್ನು ಇಶ್ಯೂ ಮಾಡುವಂಥ ಮತ್ತು ಟ್ರೇಡ್ ಮಾಡುವಂಥ ಪ್ಲೇಸಸನ್ನು ಫೈನಾನ್ಷಿಯಲ್ ಮಾರ್ಕೆಟ್ಸ್ ಆಗಿ ನಾವು ಕರಿತೀವಿ. ಇದರಲ್ಲಿ ಎರಡು ರೀತಿಯಾದ ಮಾರ್ಕೆಟ್ಸ್ ಇದೆ. ಒಂದು ಮನಿ ಮಾರ್ಕೆಟ್, ಇನ್ನೊಂದು ಕ್ಯಾಪಿಟಲ್ ಮಾರ್ಕೆಟ್. ಮನಿ ಮಾರ್ಕೆಟನ್ನು ನಾವು ಶಾರ್ಟ್ ಟರ್ಮ್ ಮಾರ್ಕೆಟ್ ಅಂತಲೂ ಹೇಳಿ ಕರಿತೀವಿ. ಈ ಶಾರ್ಟ್ ಟರ್ಮ್ ಮಾರ್ಕೆಟ್ ಹೈಲಿ ಲಿಕ್ವಿಡ್ ಮಾರ್ಕೆಟ್ ಆಗಿದೆ. ಹಾಗೆ ಇಲ್ಲಿರುವಂಥ ಇನ್ಸ್ಟ್ರೂಮೆಂಟ್ಸು ಸ್ವಲ್ಪ ಲೋ ರಿಸ್ಕಲ್ಲಿ ನಾವು ತಗೊಳ್ಬಹುದು. ಇದರ ಮೆಚುರಿಟಿ ಈಸ್ ಲೆಸ್ ದೆನ್ 1 year. ಈ ಮನಿ ಮಾರ್ಕೆಟಿನ ಆಬ್ಜೆಕ್ಟಿವ್ ಏನಪ್ಪ ಅಂತ ಅಂದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಡಿಕ್ವೆಸಿ ಮತ್ತು ಲಿಕ್ವಿಡಿಟಿ ರಿಕ್ವೈರ್ಮೆಂಟ್ಸ್ನ ಮೀಟ್ ಮಾಡೋದಕ್ಕೋಸ್ಕರ ಈ ಒಂದು ಮನಿ ಮಾರ್ಕೆಟ್ ಹೆಲ್ಪ್ ಆಗುತ್ತೆ. ಇದರಲ್ಲಿರುವಂಥ ಇನ್ಸ್ಟ್ರೂಮೆಂಟ್ಸ್ ಯಾವುದ್ಯಾವುದಪ್ಪ ಅಂತ ಅಂದರೆ ಟ್ರೆಷರಿ ಬಿಲ್ಸ್, ಕಮರ್ಷಿಯಲ್ ಪೇಪರ್, ಸರ್ಟಿಫಿಕೇಟ್ಸ್ ಆಫ್ ಡೆಪಾಸಿಟ್ಸ್, ಕಾಲ್ ಅಥವಾ ನೋಟಿಸ್ ಮನಿ, ರೆಪೋ ಮತ್ತು ರಿವರ್ಸ್ ರೆಪೋ. ಇದೆಲ್ಲದನ್ನು ಸಹ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳಿ ಕರಿತೀವಿ. ಮುಂದೆ ಕ್ಯಾಪಿಟಲ್ ಮಾರ್ಕೆಟ್ ಅಂತ ಅಂದರೆ ಲಾಂಗ್ ಟರ್ಮ್ ಮಾರ್ಕೆಟ್. ಇಲ್ಲಿ ಯಾವ್ಯಾವ ರೀತಿಯಾದ ಇನ್ಸ್ಟ್ರೂಮೆಂಟ್ ಸಿಗುತ್ತೆ ಅಂತ ಅಂದರೆ ಈಕ್ವಿಟಿ ಮತ್ತು ಡೆಟ್ ಇನ್ಸ್ಟ್ರೂಮೆಂಟ್ ಸಿಗುತ್ತೆ. ಇದರ ಮೆಚುರಿಟಿ ಮೋರ್ ದೆನ್ 1 year ಇರುತ್ತೆ. ಈ ಕ್ಯಾಪಿಟಲ್ ಮಾರ್ಕೆಟಲ್ಲಿ ಪ್ರೈಮರಿ ಮಾರ್ಕೆಟ್ ಮತ್ತು ಸೆಕೆಂಡರಿ ಮಾರ್ಕೆಟ್ ಅಂತ ಹೇಳಿ 2 ಸೆಗ್ಮೆಂಟ್ಸ್ ಬರುತ್ತೆ. ಪ್ರೈಮರಿ ಮಾರ್ಕೆಟನ್ನು ನಾವು ಫ್ರೆಶ್ ಇಶ್ಯೂ ಮಾರ್ಕೆಟ್ ಅಂತ ಹೇಳಿ ಕರಿತೀವಿ. ಒಂದು ಸೆಕ್ಯೂರಿಟಿ ಫಸ್ಟ್ ಟೈಮ್ ಇಶ್ಯೂ ಆಗ್ತಾ ಇದೆ ಅಂತ ಅಂದರೆ ಪ್ರೈಮರಿ ಮಾರ್ಕೆಟಲ್ಲಿ ನಾವು ಇಶ್ಯೂ ಮಾಡಬೇಕಾಗುತ್ತೆ. ಆ ಒಂದು ಪ್ರೋಸೆಸ್ನ IPO ಅಂತ ಹೇಳಿ ಕರಿತೀವಿ. ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಹೇಳಿ ನಾವು ಕರಿತೀವಿ. ಇನ್ನು ಸೆಕೆಂಡರಿ ಮಾರ್ಕೆಟ್ ಅಂತ ಅಂದರೆ ಟ್ರೇಡಿಂಗ್ ಆಫ್ ಎಕ್ಸಿಸ್ಟಿಂಗ್ ಸೆಕ್ಯೂರಿಟೀಸ್. ಆಲ್ರೆಡಿ ಮಾರ್ಕೆಟಲ್ಲಿ ಎಕ್ಸಿಸ್ಟಿಂಗ್ ಇರೋ ಸೆಕ್ಯೂರಿಟೀಸನ್ನು ಸ್ಟಾಕ್ ಎಕ್ಸ್ಚೇಂಜಸ್ ಲೈಕ್ BSE ಅಥವಾ NSEಯಲ್ಲಿ ನಾವು ಟ್ರೇಡ್ ಒಂದು ಪ್ರೋಸೆಸನ್ನು ಟ್ರೇಡ್ ಎಲ್ಲಾಗುತ್ತೋ ಅದನ್ನು ಸೆಕೆಂಡರಿ ಮಾರ್ಕೆಟ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಯಾವ್ಯಾವ ಇನ್ಸ್ಟ್ರೂಮೆಂಟ್ಸ್ ಇರುತ್ತಪ್ಪ ಅಂತಂದರೆ ಶೇರ್ಸ್ ಇರುತ್ತೆ, ಡಿಬೆಂಚರ್ಸ್ ಇರುತ್ತೆ, ಬಾಂಡ್ಸ್ ಇರುತ್ತೆ, ಮ್ಯೂಚುವಲ್ ಫಂಡ್ಸ್ ಇರುತ್ತೆ ಮತ್ತು ETFs ಇರುತ್ತೆ. ಮುಂದಿನ ಕಾನ್ಸೆಪ್ಟ್ ಬಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನಲ್ಲಿರುವಂಥ ಮೊದಲನೇ ಕಾನ್ಸೆಪ್ಟ್ ಡೆವಲಪ್ಮೆಂಟಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಈ ಡೆವಲಪ್ಮೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಏನು ಮಾಡುತ್ತಪ್ಪ ಅಂತಂದರೆ ಇಟ್ ಸಪೋರ್ಟ್ಸ್ ಲಾಂಗ್ ಟರ್ಮ್ ಇಂಡಸ್ಟ್ರಿಯಲ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಫೈನಾನ್ಸಿಂಗ್. ಇಲ್ಲಿ ಹೆಸರಲ್ಲೇ ಇದೆ ಡೆವಲಪ್ಮೆಂಟಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ. ಡೆವಲಪ್ಮೆಂಟಿಗೋಸ್ಕರ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿರ್ಬೋದು, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಗಿರ್ಬೋದು, ಯಾವ ಇನ್ಸ್ಟಿಟ್ಯೂಷನ್ಸು ಲಾಂಗ್ ಟರ್ಮ್ ಫೈನಾನ್ಸನ್ನು ಕೊಡುತ್ತೋ ಅದನ್ನು ಡೆವಲಪ್ಮೆಂಟ್ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್ಸ್ ನಬಾರ್ಡ್ ಆಗಿರಬಹುದು, ಸಿಡ್ಬಿ ಆಗಿರಬಹುದು, ಎಕ್ಸಿಮ್ ಬ್ಯಾಂಕ್ ಆಗಿರಬಹುದು, NHB, IFCI ಈ ಥರದ ಬ್ಯಾಂಕ್ಗಳು ಡೆವಲಪ್ಮೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳಿ ಕರಿತೀವಿ. ಇನ್ನು ಮುಂದೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್. ಇದರ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಯಾವುದಕ್ಕೆ ಕಂಪ್ಲೀಟ್ ಬ್ಯಾಂಕಿಂಗ್ ಲೈಸೆನ್ಸ್ ಇರಲ್ಲ, ಆದರೆ ಕ್ರೆಡಿಟನ್ನು ಪ್ರೊವೈಡ್ ಮಾಡ್ತಾವೋ ಆ ರೀತಿಯಾದ ಇನ್ಸ್ಟಿಟ್ಯೂಷನ್ಸನ್ನು NBFCs ಅಂತ ಹೇಳಿ ನಾವು ಕರಿತೀವಿ. ಇನ್ನು ಮುಂದೆ ಮ್ಯೂಚುವಲ್ ಫಂಡ್ಸ್ ಅಂತ ಅಂದರೆ ಕಲೆಕ್ಟಿವ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ಸ್ ಪೂಲಿಂಗ್ ಮನಿ ಟು ಇನ್ವೆಸ್ಟ್ ಇನ್ ಡೈವರ್ಸಿಫೈಡ್ ಅಸೆಟ್ಸ್. ಅಂದರೆ ಕಲೆಕ್ಟಿವ್ ಆಗಿ ಮನಿಯನ್ನು ಕಲೆಕ್ಟ್ ಮಾಡಿಕೊಂಡು ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋ ಮಾಡಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ರಿಸ್ಕನ್ನು ಮಿಟಿಗೇಟ್ ಮಾಡೋದನ್ನು ಮ್ಯೂಚುವಲ್ ಫಂಡ್ಸ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಈಕ್ವಿಟಿ ಫಂಡ್ಸ್ ಇರುತ್ತೆ, ಡೆಟ್ ಫಂಡ್ಸ್ ಇರುತ್ತೆ, ಹೈಬ್ರಿಡ್ ಫಂಡ್ಸ್ ಇರುತ್ತೆ, ಇಂಡೆಕ್ಸ್ ಫಂಡ್ಸ್ ಇರುತ್ತೆ, ELSS ಲಿಕ್ವಿಡ್ ಫಂಡ್ಸ್, ಹಲವಾರು ರೀತಿಯಾದ ಮ್ಯೂಚುವಲ್ ಫಂಡ್ಸ್ ಇರುತ್ತೆ. ಮುಂದೆ ಪೆನ್ಷನ್ ಫಂಡ್ಸ್ ಅಂತ ಅಂದರೆ ರಿಟೈರ್ಮೆಂಟ್ ಪರ್ಪಸಿಗೋಸ್ಕರ, ಪೋಸ್ಟ್ ರಿಟೈರ್ಮೆಂಟ್ ಇನ್ಕಮ್ ಬರೋದಕ್ಕೋಸ್ಕರ ಮಾಡುವಂಥ ಒಂದು ಇನ್ವೆಸ್ಟ್ಮೆಂಟನ್ನು ರಿಟೈರ್ಮೆಂಟ್ ಫಂಡ್ಸ್ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್ NPS ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಆಗಿರಬಹುದು, EPFO ಆಗಿರ್ಬೋದು. ಇದನ್ನೆಲ್ಲ ನಾವು ಪೆನ್ಷನ್ ಫಂಡ್ಸ್ ಅಂತ ಹೇಳಿ ಕರಿತೀವಿ. ಮುಂದಿನ ಕಾನ್ಸೆಪ್ಟ್ ಫೈನಾನ್ಷಿಯಲ್ ರೆಗ್ಯುಲೇಟರ್ಸ್ ಇನ್ ಇಂಡಿಯಾದಲ್ಲಿ ಯಾವ್ಯಾವ ಫೈನಾನ್ಷಿಯಲ್ ರೆಗ್ಯುಲೇಟರ್ಸ್ ಇದ್ದಾರೆ ಅಂತ ನೋಡೋದಾದರೆ ಮೊದಲನೇದಾಗಿ RBI
ಬ್ಯಾಂಕ್ಸನ್ನು, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸನ್ನು ಮತ್ತು ಪೇಮೆಂಟ್ ಸಿಸ್ಟಮ್ಸನ್ನು ರೆಗ್ಯುಲೇಟ್ ಮಾಡೋದಕ್ಕಿರುವಂಥ ಇನ್ಸ್ಟಿಟ್ಯೂಷನ್ ರೆಗ್ಯುಲೇಟರ್ RBI. ಸೆಬಿ ಅನ್ನೋದು ಸೆಕ್ಯೂರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಇದು ಕ್ಯಾಪಿಟಲ್ ಮಾರ್ಕೆಟ್ಸ್ ಮತ್ತು ಸ್ಟಾಕ್ ಮಾರ್ಕೆಟು, ಸ್ಟಾಕ್ ಬ್ರೋಕರ್ಸನ್ನು ರೆಗ್ಯುಲೇಟ್ ಮಾಡೋದಕ್ಕೆ ಇರುವಂತಹ ರೆಗ್ಯುಲೇಟರ್. ಮುಂದೆ IRDAI ಅಂದರೆ ಇನ್ಶೂರೆನ್ಸ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ. ಇದು ಇನ್ಶೂರೆನ್ಸ್ ಸೆಕ್ಟಾರ್ಸನ್ನು ರೆಗ್ಯುಲೇಟ್ ಮಾಡುತ್ತೆ. PFRDA ಅಂದರೆ ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ. ಇದು ಪೆನ್ಷನ್ ಫಂಡ್ಸನ್ನು ರೆಗ್ಯುಲೇಟ್ ಮಾಡುತ್ತೆ. NABARD ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ಇದು ರೂರಲ್ ಕ್ರೆಡಿಟ್ ಇನ್ಸ್ಟಿಟ್ಯೂಷನ್ಸನ್ನು ರೆಗ್ಯುಲೇಟ್ ಮಾಡುತ್ತೆ. ಇದಷ್ಟು ಸಹ ಫೈನಾನ್ಷಿಯಲ್ ರೆಗ್ಯುಲೇಟರ್ಸ್ ಇನ್ ಇಂಡಿಯಾ ಬಗ್ಗೆ ಆಗಿತ್ತು. ಇನ್ನು ಮುಂದಿನ ಕಾನ್ಸೆಪ್ಟ್ ಫೈನಾನ್ಷಿಯಲ್ ಸೆಕ್ಟರ್ ರಿಫಾರ್ಮ್ಸ್ ಆ್ಯಂಡ್ ಫೈನಾನ್ಷಿಯಲ್ ಇನ್ಕ್ಲೂಷನ್. ಮೊದಲನೇದಾಗಿ ಯಾವ್ಯಾವ ಫೈನಾನ್ಷಿಯಲ್ ಸೆಕ್ಟರ್ ರಿಫಾರ್ಮ್ಸ್ ಇದೆ ಅಂತ ನೋಡೋದಾದರೆ, ಪ್ರೈವೇಟೈಸೇಷನ್ ಆ್ಯಂಡ್ ಲಿಬರಲೈಸೇಷನ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ಸ್. ಫೈನಾನ್ಷಿಯಲ್ ಮಾರ್ಕೆಟ್ಸಿಗೆ ಕೆಲವೊಂದು ರೀತಿಯಾದ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಮತ್ತು ಲಿಬರಲೈಸೇಷನನ್ನು ಕೊಟ್ಟಿದ್ದು ಮೊದಲನೇದಾದ ರಿಫಾರ್ಮ್. ಹಾಗೆ ಬೇಸಲ್ ನಾರ್ಮ್ಸನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಎರಡನೇದು. NPA ರಿಕವರಿ ಲಾಸನ್ನು ಕ್ರಿಯೇಟ್ ಮಾಡಿದ್ದು ಮೂರನೇದು. ಪೆನ್ಷನ್ ರಿಫಾರ್ಮ್ಸನ್ನು ಮಾಡಿದ್ದು. ಹಾಗೆ ಎಸ್ಟಾಬ್ಲಿಷ್ಮೆಂಟ್ ಆಫ್ ಪೇಮೆಂಟ್ ಬ್ಯಾಂಕ್ಸ್ ಆ್ಯಂಡ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕನ್ನು ತಂದಿದ್ದು ಕೆಲವೊಂದು ರಿಫಾರ್ಮ್ಸ್ಗಳಾಗಿವೆ. ಇನ್ನು ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತ ಅಂದರೆ ಪ್ರೊವೈಡಿಂಗ್ ಅಫೋರ್ಡಬಲ್ ಫೈನಾನ್ಷಿಯಲ್ ಸರ್ವಿಸಸ್ ಟು ವೀಕರ್ ಸೆಕ್ಷನ್ಸ್. ಕಂಟ್ರಿಯ ವೀಕರ್ ಸೆಕ್ಷನಿಗೆ ಅಫೋರ್ಡಬಲ್ ಫೈನಾನ್ಷಿಯಲ್ ಸರ್ವಿಸನ್ನು ಕೊಡೋದನ್ನು ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತ ಹೇಳಿ ಕರಿತೀವಿ. ಇದಕ್ಕೆ ಯಾವ್ಯಾವ ರೀತಿಯಾದ ಇನಿಷಿಯೇಟಿವ್ಸನ್ನು ಗೌರ್ಮೆಂಟ್ ತಗೊಂಡಿದೆ ಅಂತ ಅಂದರೆ, PMJDY ಅಂದರೆ ಪ್ರಧಾನ ಮಂತ್ರಿ ಜನ್ಧನ್ ಯೋಜನಾ ಮುಖಾಂತರ, ಹಾಗೆ ಆಧಾರ್ ಬೇಸ್ಡ್ KYC ಮಾಡೋದ್ರಿಂದ, UPI ಮತ್ತು ರೂಪೇ ಕಾರ್ಡನ್ನು ಇಶ್ಯೂ ಮಾಡಿರೋದು, ಮತ್ತು ಡಿಜಿಟಲ್ ಬ್ಯಾಂಕಿಂಗ್, ಈ ಥರದ್ದು ಎಲ್ಲನೂ ಇನಿಷಿಯೇಟಿವ್ಸನ್ನು ತಗೊಂಡಿರೋದ್ರಿಂದ ಕಂಟ್ರಿಯ ಫೈನಾನ್ಷಿಯಲ್ ಇನ್ಕ್ಲೂಷನ್ ರೇಟ್ ಜಾಸ್ತಿ ಆಗುತ್ತೆ. ಇನ್ನು ಮುಂದಿನ ಕಾನ್ಸೆಪ್ಟ್ ಡಿಜಿಟಲೈಸೇಷನ್ ಆಫ್ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಸರ್ವಿಸಸ್. ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ಸರ್ವಿಸಸ್ ಡಿಜಿಟಲೈಸೇಷನ್ ಆಗಿರೋದ್ರಿಂದ ಯಾವ ಒಂದು ಡೆವಲಪ್ಮೆಂಟ್ಸ್ ಆಗಿದೆ ಅಂತ ನೋಡೋದಾದರೆ, ಮೊದಲನೇದಾಗಿ ಇಂಟರ್ನೆಟ್ ಬ್ಯಾಂಕಿಂಗ್ ಅಂದರೆ ಬ್ಯಾಂಕಿಂಗ್ ಥ್ರೂ ವೆಬ್ಸೈಟ್ಸ್ ಆಗಿರ್ಬೋದು, ಫಂಡ್ ಟ್ರಾನ್ಸ್ಫರ್ ಆಗಿರಬಹುದು, ಸ್ಟೇಟ್ಮೆಂಟ್ಸ್, ಪೇಮೆಂಟ್ಸ್ ಏನು ನಾವು ಇಂಟರ್ನೆಟ್ ಮುಖಾಂತರ ತೆಗಿತೀವೋ ಅದನ್ನೆಲ್ಲ ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಹೇಳಿ ಕರಿತೀವಿ. ಇನ್ನು ಮೊಬೈಲ್ ಬ್ಯಾಂಕಿಂಗ್ ಅಂದರೆ ಬ್ಯಾಂಕಿಂಗ್ ಆ್ಯಪ್ಸ್ ಫಾರ್ ಟ್ರಾನ್ಸಾಕ್ಷನ್ ಮಾಡೋಕ್ಕೋಸ್ಕರ ಕೆಲವೊಂದು ಬ್ಯಾಂಕಿಂಗ್ ಆ್ಯಪ್ಸನ್ನು ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ SBI ಇದ್ದರೆ SBI ಯೋನೋ ಯೂಸ್ ಮಾಡ್ತೀವಿ, ಕೋಟಕ್ ಬ್ಯಾಂಕಲ್ಲಿದ್ದರೆ ಕೋಟಕ್ 811 ಯೂಸ್ ಮಾಡ್ತೀವಿ. ಈ ಥರದ ಬ್ಯಾಂಕ್ಸನ್ನು ಮೊಬೈಲಲ್ಲಿ ಯೂಸ್ ಮಾಡಿಕೊಂಡು ನಾವು ಬ್ಯಾಂಕಿಂಗ್ ಆ್ಯಪ್ಸನ್ನು ಮೊಬೈಲಲ್ಲೇ ನಾವು ಡೌನ್ಲೋಡ್ ಮಾಡಿ ಯೂಸ್ ಮಾಡುವಂತಹ ಪ್ರೋಸೆಸನ್ನು ಮೊಬೈಲ್ ಬ್ಯಾಂಕಿಂಗ್ ಅಂತ ಹೇಳಿ ಕರಿತೀವಿ. ಇನ್ನು ಡಿಜಿಟಲ್ ಪೇಮೆಂಟ್ಸ್, ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತಿರೋದೇ UPI ಮುಖಾಂತರ, ನೆಫ್ಟ್, RTGS, QR ಬೇಸ್ಡ್ ಪೇಮೆಂಟ್ಸ್, ವಾಲೆಟ್ ಮುಖಾಂತರ ನಾವು ಡಿಜಿಟಲ್ ಪೇಮೆಂಟ್ಸನ್ನು ಮಾಡ್ತಾ ಇದ್ದೀವಿ. ಇನ್ನು ಫಿನ್ಟೆಕ್ ಹೆಸರಲ್ಲೇ ಇದೆ, ಫೈನಾನ್ಸ್ ಮತ್ತು ಟೆಕ್ನಾಲಜಿಯ ಮಿಕ್ಸು. ಇದಕ್ಕೆ ಎಕ್ಸಾಂಪಲ್ಸ್ ಹೇಳೋದಾದರೆ ಡಿಜಿಟಲ್ ಕ್ರೆಡಿಟ್ ಸ್ಕೋರಿಂಗ್ ಆಗಿರ್ಬೋದು, ರೋಬೋ ಅಡ್ವೈಸರೀಸ್ ಆಗಿರಬಹುದು, P2P ಅಂದರೆ ಪರ್ಸನ್ ಟು ಪರ್ಸನ್ ಲೆಂಡಿಂಗ್ ಆಗಿರಬಹುದು, ಡಿಜಿಟಲ್ ವಾಲೆಟ್ಸ್ ಆಗಿರಬಹುದು. ಇದೆಲ್ಲನೂ ಸಹ ಫಿನ್ಟೆಕ್ಕಿಗೆ ಎಕ್ಸಾಂಪಲ್. ಇದಕ್ಕೆ ಗೌರ್ಮೆಂಟ್ ಇನಿಷಿಯೇಟಿವ್ಸ್ ಏನೇನು ತೊಗೊಂಡಿದೆಯಪ್ಪ ಅಂತ ಅಂದರೆ, UPI, ಭಾರತ್ ಬಿಲ್ ಪೇ, ಇ-ರುಪಿ, ಫಾಸ್ಟ್ಯಾಗು, ಇ-ನ್ಯಾಚ್, ಇದೆಲ್ಲನೂ ಸಹ ಡಿಜಿಟಲೈಸೇಷನ್ ಆಫ್ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಸರ್ವಿಸಸ್ಗೆ ಇರುವಂಥ ಕೆಲವೊಂದು ಎಕ್ಸಾಂಪಲ್ಸ್. ಇನ್ನು ಮುಂದಿನ ಕಾನ್ಸೆಪ್ಟ್ ಬಂದು ಇನ್ಶೂರೆನ್ಸ್. ಮೊದಲನೇದಾಗಿ ಇನ್ಶೂರೆನ್ಸ್ ಅಂತ ಅಂದರೆ ಇಟ್ ಈಸ್ ಎ ಡೀಲ್ ವೇರ್ ಯು ಪೇ ಎ ಕಂಪನಿ ರೆಗ್ಯುಲರ್ಲಿ ಅಂದರೆ ಪ್ರೀಮಿಯಮ್ ಫಾರ್ ಫೈನಾನ್ಷಿಯಲ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ಅನ್ಎಕ್ಸ್ಪೆಕ್ಟೆಡ್ ಕಾಸ್ಟ್ ಲೈಕ್ ಆಕ್ಸಿಡೆಂಟ್ಸ್, ಇಲ್ನೆಸ್ ಆರ್ ಡ್ಯಾಮೇಜ್. ಇಲ್ಲಿ ನಾವು ಸರ್ಟನ್ ಅಮೌಂಟನ್ನು ಪೇ ಮಾಡ್ತೀವಿ ಆ್ಯಸ್ ಟು ಪ್ರೊಟೆಕ್ಟ್ ಅಸ್ ಫ್ರಮ್ ಅನ್ಎಕ್ಸ್ಪೆಕ್ಟೆಡ್ ಲಾಸನ್ನು, ಇಲ್ನೆಸ್ಸನ್ನು, ಆಕ್ಸಿಡೆಂಟ್ಸ್ ಅಥವಾ ಡ್ಯಾಮೇಜಸನ್ನು ನಾವು ಬೇರ್ ಮಾಡೋದಕ್ಕೋಸ್ಕರ, ಆ ರಿಸ್ಕನ್ನು ಬೇರ್ ಮಾಡೋದಕ್ಕೋಸ್ಕರ ಇರೋದೇನೇ ಇನ್ಶೂರೆನ್ಸ್. ಈ ಇನ್ಶೂರೆನ್ಸಲ್ಲಿ ಇರುವಂಥ ಟೈಪ್ಸಲ್ಲಿ ಮೊದಲನೇದು ಲೈಫ್ ಇನ್ಶೂರೆನ್ಸ್ ಅನ್ನೋದು ಇಟ್ ಕವರ್ಸ್ ಲೈಫ್ ರಿಸ್ಕ್
ಪ್ರೊವೈಡ್ ಫೈನಾನ್ಷಿಯಲ್ ಸೆಕ್ಯೂರಿಟಿ ಟು ಫ್ಯಾಮಿಲಿ. ಎಕ್ಸಾಂಪಲ್ ಟರ್ಮ್ ಪ್ಲ್ಯಾನ್ ಆಗಿರಬಹುದು, ಎಂಡೋಮೆಂಟ್ ಪ್ಲ್ಯಾನ್ ಆಗಿರಬಹುದು, ಪೆನ್ಷನ್ ಪ್ಲ್ಯಾನ್ ಆಗಿರಬಹುದು. ಇದೆಲ್ಲನೂ ಸಹ ಲೈಫ್ ಇನ್ಶೂರೆನ್ಸ್ಗೆ ಎಕ್ಸಾಂಪಲ್. ಇನ್ನೊಂದು ನಾನ್ ಲೈಫ್ ಇನ್ಶೂರೆನ್ಸ್ ಅಥವಾ ಜನರಲ್ ಇನ್ಶೂರೆನ್ಸ್. ಇದು ಕವರ್ಸ್ ಸಮ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಲೈಕ್ ಮೋಟರ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್, ಫೈರ್ ಇನ್ಶೂರೆನ್ಸ್, ಮೆರೈನ್ ಇನ್ಶೂರೆನ್ಸ್, ಟ್ರಾವೆಲ್ ಇನ್ಶೂರೆನ್ಸ್. ಇದೆಲ್ಲನೂ ಸಹ ಜನರಲ್ ಲೈಫ್ ಇನ್ಶೂರೆನ್ಸ್. ಇನ್ನು ಮುಂದಿನ ಕಾನ್ಸೆಪ್ಟ್ ಬಂದು ರಿಸ್ಕ್ ಕ್ಲಾಸಿಫಿಕೇಶನ್ ಇನ್ ಇನ್ಶೂರೆನ್ಸ್. ಇಲ್ಲಿ ಪ್ಯೂರ್ ರಿಸ್ಕ್ ಆ್ಯಂಡ್ ಸ್ಪೆಕ್ಯುಲೇಟಿವ್ ರಿಸ್ಕ್. ಪ್ಯೂರ್ ರಿಸ್ಕ್ ಅಂದರೆ ಓನ್ಲಿ ಲಾಸ್ ಆರ್ ನೋ ಲಾಸ್, ಅಂದರೆ ನೋ ಚಾನ್ಸ್ ಆಫ್ ಗೇನ್. ಸ್ಪೆಕ್ಯುಲೇಟಿವ್ ರಿಸ್ಕ್ ಅಂದರೆ ಚಾನ್ಸ್ ಆಫ್ ಲಾಸ್ ಆರ್ ಗೇನ್, ಚಾನ್ಸ್ ಆಫ್ ಲಾಸ್ ಇರುತ್ತೆ ಅಥವಾ ಗೇನ್ ಇರುತ್ತೆ ಸ್ಪೆಕ್ಯುಲೇಟಿವ್ ರಿಸ್ಕಲ್ಲಿ. ಪ್ಯೂರ್ ರಿಸ್ಕಲ್ಲಿ ಓನ್ಲಿ ಲಾಸೇ ಆಗಿರುತ್ತೆ. ಇನ್ಶೂರೆನ್ಸ್ ಅನ್ನೋದು ಪ್ಯೂರ್ ರಿಸ್ಕನ್ನು ಕವರ್ ಮಾಡುತ್ತೆ, ಆದರೆ ಸ್ಪೆಕ್ಯುಲೇಟಿವ್ ರಿಸ್ಕನ್ನು ಕವರ್ ಮಾಡಲ್ಲ. ಇನ್ನೊಂದು ಸ್ಟ್ಯಾಟಿಕ್ ರಿಸ್ಕ್ ಮತ್ತು ಡೈನಮಿಕ್ ರಿಸ್ಕ್. ಸ್ಟ್ಯಾಟಿಕ್ ರಿಸ್ಕ್ ಅಂತ ಅಂದರೆ ಅರೈಸ್ ಫ್ರಮ್ ಅನ್ಚೇಂಜಿಂಗ್ ಫ್ಯಾಕ್ಟರ್ಸ್. ಇದನ್ನು ಸ್ಟ್ಯಾಟಿಕ್ ರಿಸ್ಕನ್ನು ನಾವು ಪ್ರಿಡಿಕ್ಟ್ ಮಾಡ್ಬೋದು. ಆದರೆ ಡೈನಮಿಕ್ ರಿಸ್ಕ್ ಅನ್ನೋದು ಇನ್ಪ್ರಿಡಿಕ್ಟಬಲ್ ಆಗಿರುತ್ತೆ, ಯಾಕಂದರೆ ಇದು ಎಕನಾಮಿಕ್ ಅಥವಾ ಸೋಷಿಯಲ್ ಚೇಂಜಿಂದ ಆಗಿರುತ್ತೆ. ಸ್ಟ್ಯಾಟಿಕ್ ರಿಸ್ಕನ್ನು ಇನ್ಶೂರೆನ್ಸು ಈಸಿಯಾಗಿ ಕವರ್ ಮಾಡುತ್ತೆ, ಹಾಗೆ ಇದು ಪ್ರಿಡಿಕ್ಟಬಲ್ ಆಗಿರುತ್ತೆ. ಇನ್ನೊಂದು ಫಂಡಮೆಂಟಲ್ ಮತ್ತು ಪರ್ಟಿಕ್ಯುಲರ್ ರಿಸ್ಕ್. ಫಂಡಮೆಂಟಲ್ ರಿಸ್ಕ್ ಅನ್ನುವಂಥದ್ದು ಲಾರ್ಜ್ ಗ್ರೂಪನ್ನು ಅಫೆಕ್ಟ್ ಮಾಡುತ್ತೆ. ಪರ್ಟಿಕ್ಯುಲರ್ ರಿಸ್ಕ್ ಅನ್ನೋದು ಕೆಲವೊಂದು ಇಂಡಿವಿಜುವಲ್ಸನ್ನು ಮಾತ್ರ ಅಥವಾ ಸ್ಮಾಲ್ ಗ್ರೂಪ್ಸ್ಗೆ ಮಾತ್ರ ಅಫೆಕ್ಟ್ ಮಾಡುತ್ತೆ. ಇನ್ಶೂರೆನ್ಸು ಇದು ಎರಡನ್ನೂ ಸಹ ಕವರ್ ಮಾಡುತ್ತೆ. ಇನ್ನೊಂದು ಫೈನಾನ್ಷಿಯಲ್ ರಿಸ್ಕ್ ಮತ್ತು ನಾನ್ ಫೈನಾನ್ಷಿಯಲ್ ರಿಸ್ಕ್. ಫೈನಾನ್ಷಿಯಲ್ ರಿಸ್ಕ್ ಅಂದರೆ ನಿಮ್ಮಲ್ಲ ಇದೆ ಮಾನಿಟರಿ ಲಾಸು. ನಾನ್ ಫೈನಾನ್ಷಿಯಲ್ ರಿಸ್ಕ್ ಅಂತ ಅಂದರೆ ನಾನ್ ಮಾನಿಟರಿ ಅಂದರೆ ಎಮೋಷ್ನಲ್ ಅಥವಾ ಸೈಕಲಾಜಿಕಲ್ ರಿಸ್ಕ್. ಇನ್ಶೂರೆನ್ಸ್ ಅನ್ನೋದು ಫೈನಾನ್ಷಿಯಲ್ ರಿಸ್ಕನ್ನು ಮೇಯ್ನಾಗಿ ಕವರ್ ಮಾಡುತ್ತೆ, ನಾನ್ ಫೈನಾನ್ಷಿಯಲ್ ರಿಸ್ಕನ್ನು ಕವರ್ ಮಾಡೋದಿಲ್ಲ. ಇದಿಷ್ಟೂ ಸಹ ರಿಸ್ಕ್ ಕ್ಲಾಸಿಫಿಕೇಶನ್ ಇನ್ ಇನ್ಶೂರೆನ್ಸ್. ಇನ್ನು ಮುಂದಿನ ಕಾನ್ಸೆಪ್ಟ್ ಫ್ಯಾಕ್ಟರ್ಸ್ ಲಿಮಿಟಿಂಗ್ ಇನ್ಶೂರಬಿಲಿಟಿ. ಯಾವ್ಯಾವ ಫ್ಯಾಕ್ಟರ್ಸು ಇನ್ಶೂರಬಿಲಿಟಿನ ಲಿಮಿಟ್ ಮಾಡುತ್ತೆ ಅಂತಂದರೆ ಹೈ ಅನ್ಸರ್ಟಿನಿಟಿ ಅಥವಾ ಅನ್ಪ್ರಿಡಿಕ್ಟಬಲ್ ಇವೆಂಟ್ಸ್. ತುಂಬ ಹೈ ಅನ್ಸರ್ಟೈನಿಟಿ ಆಗಿ ಅಥವಾ ಅನ್ಪ್ರಿಡಿಕ್ಟಬಲ್ ಇವೆಂಟ್ಸ್ ಆದಾಗ ಇನ್ಶೂರಬಿಲಿಟಿ ಅನ್ನೋದು ಲಿಮಿಟ್ ಆಗುತ್ತೆ. ಲ್ಯಾಕ್ ಆಫ್ ಸಫಿಷಿಯಂಟ್ ಡೇಟಾ ಆ್ಯಂಡ್ ಕ್ಯಾಲ್ಕುಲೇಟ್ ಪ್ರೀಮಿಯಮ್ಸ್. ಸಫಿಷಿಯಂಟ್ ಡೇಟಾ ಇಲ್ದಲೇ ಇದ್ದಾಗ ಪ್ರೀಮಿಯಮ್ಸ್ನ ಕ್ಯಾಲ್ಕುಲೇಟ್ ಮಾಡೋದಿಲ್ದಕ್ಕಾದಾಗ ಇನ್ಶೂರಬಿಲಿಟಿ ಅನ್ನೋದು ಇರೋದಿಲ್ಲ. ಕೆಟಸ್ಟ್ರಾಫಿಕ್ ರಿಸ್ಕ್ ಅಂತ ಅಂದರೆ ವಾರ್ಸ್ ಆದಾಗ, ನ್ಯೂಕ್ಲಿಯರ್ ಡಿಸಾಸ್ಟರ್ ಆದಾಗ ಸಹ ಇನ್ಶೂರೆನ್ಸ್ ಇರೋದಿಲ್ಲ. ಮಾರಲ್ ಹಜಾರ್ಡ್ ಅಂದರೆ ಇಂಟೆನ್ಷನಲ್ ಆಗಿ ಲಾಸ್ ಆದಾಗ ಇನ್ಶೂರೆನ್ಸ್ ಕ್ಲೇಮ್ ಆಗೋದಿಲ್ಲ. ಇನ್ನೊಂದು ಅಡ್ವರ್ಸ್ ಸೆಲೆಕ್ಷನ್ ಅಂದರೆ ಹೈ ರಿಸ್ಕ್ ಇಂಡಿವಿಜುವಲ್ಸ್ ಸೀಕಿಂಗ್ ಇನ್ಶೂರೆನ್ಸ್. ಈ ಥರದಾದಾಗ ಇನ್ಶೂರಬಿಲಿಟಿ ಅಂದರೆ ಇನ್ಶೂರೆನ್ಸ್ ಕ್ಲೇಮ್ ಆಗೋದಿಲ್ಲ. ಇನ್ನು ಮುಂದಿನ ಕಾನ್ಸೆಪ್ಟ್ ರೀಇನ್ಶೂರೆನ್ಸ್. ರೀಇನ್ಶೂರೆನ್ಸ್ ಅಂತ ಅಂದರೆ ಇನ್ಶೂರೆನ್ಸ್ ಟೇಕನ್ ಬೈ ಆ್ಯನ್ ಇನ್ಶೂರೆನ್ಸ್ ಕಂಪನಿ ಟು ರೆಡ್ಯೂಸ್ ಇಟ್ಸ್ ಓನ್ ರಿಸ್ಕ್. ಇನ್ಶೂರೆನ್ಸ್ ಕಂಪನಿನೇ ಇನ್ಶೂರೆನ್ಸ್ ತಗೊಳ್ಳುವಂಥ ಪ್ರೋಸೆಸ್ಸು, ಅದರ ರಿಸ್ಕನ್ನು ರೆಡ್ಯೂಸ್ ಮಾಡ್ಕೊಳ್ಳಿಕ್ಕೋಸ್ಕರ ಇನ್ಶೂರೆನ್ಸ್ ತಗೊಳ್ಳೋ ಪ್ರೋಸೆಸ್ನ ರೀಇನ್ಶೂರೆನ್ಸ್ ಅಂತ ಹೇಳಿ ಕರಿತೀವಿ. ಇನ್ನು ಕಡೆಯ ಕಾನ್ಸೆಪ್ಟ್ IRDAI ಆ್ಯಂಡ್ ಇಟ್ಸ್ ಫಂಕ್ಷನ್ಸ್. IRDAI ಅಂದರೆ ಆಲ್ರೆಡಿ ಹೇಳಿದ್ದೀನಿ, ಇನ್ಶೂರೆನ್ಸ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ. ಇದು 1999 ಎಸ್ಟಾಬ್ಲಿಷ್ ಆಯಿತು. ಇದು ಇನ್ಶೂರೆನ್ಸಿನ ಕಂಪ್ಲೀಟ್ ಫ್ರೇಮ್ವರ್ಕನ್ನು, ಅದರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಪಾಲಿಸಿನ ಫ್ರೇಮ್ ಮಾಡೋದಕ್ಕೆ ಇರುವಂಥ ಒಂದು ರೆಗ್ಯುಲೇಟರಿ ಬಾಡಿ. ಇದರ ಫಂಕ್ಷನ್ ಏನು ಅಂತ ಅಂದರೆ ಟು ಪ್ರೊಟೆಕ್ಟ್ ಪಾಲಿಸಿ ಹೋಲ್ಡರ್ಸ್ ಇಂಟ್ರೆಸ್ಟ್. ಪಾಲಿಸಿ ಹೋಲ್ಡರ್ಸ್ ಏನಿರ್ತಾರೆ ಅವರ ಇಂಟ್ರೆಸ್ಟನ್ನು ಪ್ರೊಟೆಕ್ಟ್ ಮಾಡೋದು. ರೆಗ್ಯುಲೇಟ್ ಇನ್ಶೂರೆನ್ಸ್ ಕಂಪನೀಸ್ ಆ್ಯಂಡ್ ಇನ್ಶೂರೆನ್ಸ್ ಏಜೆಂಟ್ಸ್. ಸೆಟ್ ಪ್ರೀಮಿಯಮ್ ರೇಟ್ಸ್ ಫಾರ್ ಸರ್ಟನ್ ಪ್ರಾಡಕ್ಟ್ಸ್. ಪ್ರಮೋಟ್ ಕಾಂಪಿಟೇಷನ್ ಆ್ಯಂಡ್ ಟ್ರಾನ್ಸ್ಪರೆನ್ಸಿ. ಎನ್ಶೂರ್ ಸಾಲ್ವೆನ್ಸಿ ಆ್ಯಂಡ್ ಪ್ರಿವೆಂಟ್ ಫ್ರಾಡ್ಸ್. ಅಪ್ರೂವ್ ನ್ಯೂ ಪ್ರಾಡಕ್ಟ್ಸ್ ಆ್ಯಂಡ್ ಲೈಸೆನ್ಸಿಂಗ್. ಇದೆಲ್ಲವೂ ಸಹ IRDAIನ ಫಂಕ್ಷನ್ಸ್ ಆಗಿದೆ. ಇದಿಷ್ಟು ಯೂನಿಟ್ 7 ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ನ ಕಂಪ್ಲೀಟ್ ಡೀಟೇಲ್ಸ್ ಆಗಿತ್ತು. ಮುಂದಿನ ವಿಡಿಯೋದಲ್ಲಿ ನಾವು ಮುಂದೆ ಇರುವಂತಹ ಚಾಪ್ಟರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಆ ವಿಡಿಯೋಗೋಸ್ಕರ ನೀವು ಕಾಯ್ತಾ ಇರಿ. ನೀವೇನಾದರೂ ಇನ್ನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಎಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ.